ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ತುಂಬ ದಿವಸದಿಂದ ಆರ್ಡರ್ಸ್ಗೆಲ್ಲ ಹೋಗ್ತಾ ಇದ್ನಲ್ಲ, ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಕಾಲಭೈರವ ಅಂದರೆ ನಮ್ಮ ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ಒಂದೇ ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಕೆಲಸ ಇಟ್ಕೊಂಡಿದ್ದೆ. ಮನೆ ಕೆಲಸನೇ ಮಾಡ್ತಾಯಿದ್ದೆ. ಆ್ಯಂಡ್ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಬಿದ್ದಿದೆ. ಅಪ್ಪು ಸ್ವೆಟರ್ ಹಾಕ್ಕೊಂಡಿದ್ದ, ಅದನ್ನು ತೆಗೆದು ಎಸ್ತಿದ್ದಾನೆ. ಇವಾಗ ಮಲಗಿದ್ದಾನೆ. ಅವನು ಇನ್ನು ಎಚ್ಚರಿಕೆ ಆಗ್ತಾನೆ ಇನ್ನೊಂದು 2-2:30 ಅನ್ನಂಗೆ. ಅಷ್ಟರೊಳಗೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ಇದ್ದಾನೆ, ಗೊಂಬೆ ಹಿಂದೆಗಡೆ ಇದ್ದಾನೆ. ಇನ್ನು ಅಂದರೆ ಅವ್ನಿಗೆ ಯಾರಾದರೂ ಜೊತೇಲಿ ಇರ್ಬೇಕು, ಹಿಂಗೆ ಕೈ ಹಿಂಗೆ ಅಂತಾನೆ ಇರ್ತಾನೆ. ಹಾಗಾಗಿ ದಿಂಬನ ಅಂದರೆ ಗೊಂಬೆನ ಅಲ್ಲಿಗೆ ಇಟ್ಟಿದ್ದೀವಿ. ಹಾಗಾಗಿ ಬೆಳಗ್ಗೆಯಿಂದ ಕಿಚನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ವಾರ ಮಾಡ್ತಾಯಿದ್ದೀನಿ. ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ನಾವು ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಮನೆಯೆಲ್ಲ ಕ್ಲೀನಾಗಿದ್ದರೆ ಜಸ್ಟ್ ಒಂದು ಕಡ್ಡಿ ಹಚ್ಚಿದ್ರೂ ಒಂದು ದೀಪ ಹಚ್ಚಿದ್ರೂ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ಬೆಳಗ್ಗೆಯಿಂದ ಅದೇ ಕೆಲಸನೇ ಆಯಿತು. ಇವಾಗ ಹಾಗೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೊಸರನ್ನ ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೋಬೇಕು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ, ಹೇಗೆಲ್ಲ ಹೋಗುತ್ತೆ ಅಂತ. ಸೊ ನೋಡೋಣ ಬನ್ನಿ ಹೇಗೆಲ್ಲ ಇವತ್ತಿನ ದಿನ ಇರುತ್ತೆ ಅಂತ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೆ ಸ್ಯಾರಿ ಕೂಡ ವೇರ್ ಮಾಡಿದ್ದೀನಿ ಇವತ್ತು. ಹಾಗೆ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡೋಣ ಅಂತ. ಇವಾಗ ಮೊದಲು ಅಡುಗೆ ಮಾಡಬೇಕು ಹೇಳಬೇಕು ಅಂದರೆ ಬೆಳಗ್ಗೆ ಅನ್ನ ರಸ ಮಾಡಿದ್ದೆ, ಅದು ಖಾಲಿ ಆಯಿತು. ಎಲ್ಲ ತೊಳೆದು ಇಟ್ಟಿದ್ದೀನಿ. ನೋಡ್ಬೋದು ಎಲ್ಲ ಕಿಚನ್ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಡೀಪ್ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಕೆಳಗೆ ಎಲ್ಲನೂ ಪಾತ್ರೆಗಳು ಅಷ್ಟೆಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ಯಾವುದ್ಯಾವುದು ಎಲ್ಲನೂ ಎಷ್ಟೊಂದು ದಿವಸ ಆಗಿಬಿಟ್ಟಿತ್ತು, ಫುಲ್ಲು ಒಂಥರ ಧೂಳು ತಡ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದೆಲ್ಲ ಇಟ್ಟಿದ್ದೀನಿ. ಇವಾಗ ಫಸ್ಟು ದೇವ್ರಿಗೆ ಅಂತ ಹೇಳ್ಬಿಟ್ಟು ಪ್ರಸಾದ ಮಾಡಬೇಕು. ಅದಕ್ಕೆ ರೈಸ್ ಇಡಬೇಕು. ರೈಸ್ ಇಟ್ಬಿಟ್ಟು ಮೊಸರು ಪ್ರಸಾದ ಮಾಡೋಣ ಅಂತ ಹೇಳ್ಬಿಟ್ಟು ಕಾಲಭೈರವ ಅಲ್ವಾ, ಹಾಗಾಗಿ ಅದೇ ಅವನಿಗೆ ಶ್ರೇಷ್ಠ. ಹಾಗಾಗಿ ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಇವತ್ತು ಅಮಾವಾಸ್ಯೆನೂ ಪೌರ್ಣಮಿನೂ ಅಂತ ಏನೋ ಇದೆ ಇವತ್ತು, ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಮಾಮೂಲಿ ಸಂಡೇ ಕಾಲಭೈರವ ಸ್ವಾಮಿ ಅಲ್ವಾ, ನಾವು ವಾರ ಮಾಡೇ ಮಾಡ್ತೀವಿ. ಆದರೆ ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಬಂದಾಗ ನಾವು ಮೊಸರನ್ನ ಪ್ರಸಾದ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅವರು ಪ್ರವೀಣವರು ಹೂವು ಮತ್ತು ಬಾಳೆಹಣ್ಣು ಎಲ್ಲ ತರಕ್ಕೆ ಹೋಗಿದ್ದಾರೆ, ತೊಗೊಬರಲಿ. ಹಾಗೆ ಕಾಬೂಲ್ ಕಡಲೆನೂ ನೆನಾಕಿಟ್ಟಿದ್ದೀನಿ. ಮಧ್ಯಾಹ್ನ ಅಡುಗೆಗೆ ಚಪಾತಿ ಮಾಡಿಬಿಟ್ಟು ಮಾಡೋಣ ಅಂತ ಮಾಡಿ ಇಟ್ಟೆ. ಇವಾಗ ಪೂಜೆ ಒಂದು ಮಾಡಬೇಕು. ಅಂದರೆ ಹೂವು ತಂದಿಲ್ಲ, ಇನ್ನೂ ಬಂದಿಲ್ಲ ಅವರು. ಹೂವು ಒಂದು ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಎಲ್ಲ ರೆಡಿ ಆಯಿತು. ಹೂವು ಒಂದು ಇಟ್ಟರೆ ಆಗುತ್ತೆ. ಇವಾಗ ರೈಸ್ ಆಯಿತಾ ನೋಡೋಣ. ಇನ್ನೊಂದು ಚೂರಿದೆ, ಅದು ಹಾಕ್ಬಿಟ್ರೆ ಅವರು ಹೂವು ಮತ್ತು ಬಾಳೆಹಣ್ಣು ತಂದರೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡ್ತೀನಿ ಒಂದೇ ಸತಿ. ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಪೂರ್ತಿ ಸುಸ್ತಾಗೋಯ್ತು ಒಂದೇ ಸಮನೆ. ಅಂದರೆ ಒಂದು ವಾರದಿಂದ ಕಂಟಿನ್ಯೂಸ್ ಕೆಲಸನೇ ಇತ್ತಲ್ವ, ಹಾಗಾಗಿ ಮನೆ ಕಡೆ ಕರೆಕ್ಟಾಗಿ ಕೆಲಸ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು ಏನು ಮಾಡ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವತ್ತೆಲ್ಲ ಒಂದೇ ಸತಿ ಮಾಡಿದ್ದಕ್ಕೆ ಆ ಥರ ಅನ್ನಿಸ್ತಾ ಇದೆ ಅಷ್ಟೇ. ಮನೆ ಏನೋ ಒಂಥರ ಕಾಮಾಗಿ ಪೀಸಾಗಿದೆ. ಅದೇ ಅನ್ಕೋತಾ ಇದೆ ನಾನು, ಮನೆ ಕ್ಲೀನ್ ಮಾಡಿದ್ರೇ ಒಂಥರ ಸಮಾಧಾನ. ಏನು ಕ್ಲೀನ್ ಮಾಡಿಲ್ಲ ಅಂದರೆ ಒಂಥರ ಅನ್ನಿಸ್ತಾ ಇರುತ್ತೆ, ಇರೋಕ್ಕೆ ಅನ್ನಿಸ್ತಾ ಇರಲ್ಲ, ಹೋಗ್ಬಿಡೋಣ ಮನೆಯಿಂದ ಈಚೆಗೆ ಅಂತಲೇ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವತ್ತು ಮನೆಯೆಲ್ಲ ಫುಲ್ಲು ನೀಟ್ ಇರೋದಕ್ಕೆ ಏನೋ ಒಂಥರ ಸಮಾಧಾನ. ಆ್ಯಂಡ್ ಅಪ್ಪು ಮಲಗಿರೋದು ಇನ್ನೂ ಸಮಾಧಾನ. ಇದು ತೋಟದಲ್ಲಿ ಬಿಟ್ಟಿರುವಂಥ ದೊಡ್ಡ ದಾಸವಾಳದ ಹೂವು. ನಾನು ಇಷ್ಟು ದೊಡ್ಡದು ನೋಡೇ ಇರಲಿಲ್ಲ. ಆ್ಯಂಡ್ ಇವತ್ತು ತೊಗೊಂಬಂದಿದ್ರು, 3 ಕಿತ್ಕೊಂಬಂದಿದ್ರು. ಹಾಗಾಗಿ ಅದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಹೂವು ಕೂಡ ತಂದಿದ್ದರು, ಅದ್ರ ಜೊತೆ ಇದು ಇರಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ದೇವ್ರಿಗೆ ಈ ಥರ ಎಲ್ಲ ಹೂವು ಈ ಥರದ್ದೆಲ್ಲ ಯಾವುದೇ ಸಿಕ್ಕಿದ್ರೂ ಬಿಡಲ್ಲ, ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಅದೇನೋ ಒಂಥರ ನನಗೆ ಅದು ಅಭ್ಯಾಸ ಬಂದುಬಿಟ್ಟಿದೆ. ಇಂಥ ಹೂವೇ ಇರಬೇಕು, ಅಂಥ ಹೂವೇ ಇರಬೇಕು ಅಂತ ನಾನೇನು ಯೋಚನೆ ಮಾಡಲ್ಲ. ಯಾವುದಿರುತ್ತೋ ಅದರಲ್ಲೇ ಆ ಹೂವನ್ನೇ ಇಟ್ಟು, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಇಟ್ಟು ನಾನು ಪೂಜೆ ಮಾಡ್ತೀನಿ. ಅದೇನೋ ಒಂಥರ ನನಗೆ ಖುಷಿ ಅಷ್ಟೇ. ಹಾಗಾಗಿ ಇವತ್ತು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 3-4 ದಿವಸದಿಂದ ಮಳೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ನಮ್ಮೂರಲ್ಲಂತೂ ಫುಲ್ಲು ಹನಿ ಜಡಿ ಬಿದ್ದು ಯಾವ ಕೆಲಸನೂ ಆಗ್ತಾಯಿಲ್ಲ, ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಅದು ನಂಗೆ ತೀರಾ ಬೇಜಾರು. ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಆಗ್ತಾಯಿದೆ ಕರೆಕ್ಟಾಗಿ, ಒಬ್ರೊಬ್ರು ಮಾಡ್ತಾಯಿದ್ದಾರೆ ಅಂತ ಇದ್ದಂಗೆ ಸಡನ್ನಾಗಿ ಈ ಥರ ಆಗಿ ಸ್ಟಾಪ್ ಆಗೋಯಿತು. ಯಾಕಪ್ಪ ದೇವರೇ ಅಂತ ಅಂದ್ಕೊಂಡು ನನಗೆ ಬೇಜಾರಾಗಿ ಇವತ್ತು ಕೇಳಿಕೊಂಡು ಪೂಜೆ ಮಾಡಿದೆ.
ಅಂದರೆ ಎಲ್ಲನೂ ಬೇರೆಯವ್ರ ಮೇಲೆ ತಲೆ ಮೇಲೆ ಹೊರ್ಸೋದಕ್ಕಾಗಲ್ಲ ಅಲ್ವಾ, ಏನು ಮಾಡೋದಕ್ಕಾಗಲ್ಲ. ಮಳೆ ಅಂದಮೇಲೆ ಅದು ಬಂದೇ ಬರ್ತೇವೆ, ನಾವು ಬರಬೇಡ ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಬರ್ದಿರೋಕ್ಕಿಂತ ಮುಂಚೆ 2 ದಿವಸ ಮುಂಚೆನೇ ನಾವು ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕಾಗಿತ್ತು. ಆದರೆ ಅವರು ಕೆಲಸ ಬೇರೆ ಕಡೆ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಹಾಗಾಗಿ ಆಮೇಲೆ ನೋಡಿದ್ರೆ ಈ ಥರ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಆ್ಯಂಡ್ ಸ್ಟ್ಯಾಂಡ್ ಆಗಿರ್ಬೋದು, ಏನೇನೆಲ್ಲ ಓಡಿಸಿದ್ದೀವೋ ಅದೆಲ್ಲ ಹಾಗೆ ಅಲ್ಲೇ ನೀರಲ್ಲಿ ಇದಾಗ್ತಾ ಇದೆ. ಅದನ್ನೆಲ್ಲ ನೋಡಿ ಹೊಟ್ಟೆ ಕೂಡ ಉರಿತಾ ಇದೆ. ಯಾಕಂದರೆ ಎಲ್ಲ ಕಷ್ಟಪಟ್ಟಿರ್ತೀವಲ್ಲ, ಒಂದೊಂದು ರೂಪಾಯಿನೂ ಅದಕ್ಕೂ ಹಾಕಿರೋದಕ್ಕೂ ದುಡ್ಡು ಹಾಕಿದ್ದೀವಲ್ಲ ಅಂತ ಹಂಗೆ ಅನಿಸ್ತಾ ಇರುತ್ತೆ. ಡಿಸೆಂಬರ್ 15ನೇ ತಾರೀಕು ಒಳಗೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ಶೂನ್ಯ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ಅಂತ. ಅಲ್ಲಿ ನೋಡಿದ್ರೆ 15ನೇ ತಾರೀಕು ಒಳಗೆ ಆಗುತ್ತಾ ಇಲ್ವಾ ಅನ್ನೋದೇ ಒಂದು ಯೋಚನೆ ಆಗಿಬಿಟ್ಟಿದೆ ನನಗೆ. ಪರವಾಗಿಲ್ಲ, ನೋಡೋಣ. ಯಾವುದೇ ಕೆಲಸ ನಿಧಾನ ಆಗ್ತಾಯಿದ್ರು ಮುಂದೆ ಚೆನ್ನಾಗಾಗುತ್ತೆ ಅಂತ ಏನೋ ಅಂತಾರಲ್ಲ, ಹಾಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಪೂಜೆ ಕೂಡ ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಪ್ರಸಾದ ಎಲ್ಲ ಇಟ್ಟು, ಹಾಗೆ ಲಕ್ಷ್ಮೀನ ಪೂಜೆ ಮಾಡಬೇಕು. ಅಂದರೆ ಸ್ವಲ್ಪ ದುಡ್ಡು ಏನಾದರೂ ಇದ್ದರೆ ಮನೇಲಿ ಕಳಶದ ಮುಂದೆ ಇಟ್ಟು ಅದನ್ನು ಕೂಡ ಪೂಜೆನ ಮಾಡ್ಕೊಳ್ತೀನಿ. ಆ್ಯಂಡ್ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಈ ಥರ ವೆದರ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕಡೆಯೂ ಇದೇ ಥರ ವೆದರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಮನೆ ಬಿಟ್ಟು ಈಚೆನೇ ಹೋಗಿಲ್ಲ ಕಮೆಂಟ್ ಮಾಡಿ, ಮನೆ ಒಳಗೆ ಯಾರೇ ಇದ್ದೀರಾ ಅಂತ. ಹಾಗೆ ಅಡುಗೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಪ್ಪು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಬೇಗನೆ ಫಸ್ಟು ಚಪಾತಿ ಹಿಟ್ಟೆಲ್ಲ ಕಳಿಸ್ಬಿಟ್ಟು ಕಾಬೂನ್ ಕಡಲೆ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಚಪಾತಿ ಎಲ್ಲ ಕಲಸಿಟ್ಟು ಕಾಬೂನ್ ಕಡಲೆಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರೊಳಗೆ ಅಪ್ಪು ಕೂಡ ಎದ್ದ. ಅವನ್ನ ಸ್ವಿಂಗ್ ಒಳಗೆ ಹಾಕ್ಬಿಟ್ಟು ಟಿ ವಿ ಹಾಕಿದ್ದೀನಿ. ಸೊ ನೋಡ್ತಾ ಇದ್ದಾನೆ. ಅವನು ಜಾಸ್ತಿ ಟಿ ವಿ ನೋಡೋದಾಗಲಿ ಫೋನ್ ನೋಡೋದಾಗಲಿ ಮಾಡಲ್ಲ. ಆದರೆ ಈ ಥರ ಸಡನ್ನಾಗಿ ಎದ್ದಿದ್ದಾನೆ ಅಂದರೆ ಆವಾಗ ಹಾಕ್ಕೊಡ್ತೀನಿ. ಸ್ವಲ್ಪ ಹೊತ್ತು ನೋಡ್ಕೊಂಡಿರ್ತಾನೆ ನಾನು ಅಡುಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಹಾಗಾಗಿ ಆ್ಯಂಡ್ ಅಪ್ಪುನ ತುಂಬ ಜನ ಕೇಳ್ತಾಯಿದ್ದಾರೆ ಅವನ ರಿಯಲ್ ಹೆಸ್ರೇನು, ಹಾಗೆ ಅವನು ಇವಾಗ ಹೇಗೆ ಆ್ಯಕ್ಟಿವ್ ಆಗಿರ್ತಾನೆ ಆ್ಯಂಡ್ ಮಾತಾಡ್ತಾನೆ ಅಂತೆಲ್ಲ. ಸೊ ಹೌದು, ಅವ್ನ ರಿಯಲ್ ಹೆಸ್ರು ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಶಮಂತ್ ಗೌಡ ಅಂತ ಹೇಳ್ಬಿಟ್ಟು. ಅವನು ಇವಾಗ ಆ್ಯಕ್ಟಿವ್ ಆಗಿರ್ತಾನೆ ಆ್ಯಂಡ್ ಮಾತಾಡ್ತಾನೆ. ಆದರೆ ಸ್ವಲ್ಪ ತುಂಬ ಸ್ಪಷ್ಟವಾಗಿ ಮಾತಾಡಲ್ಲ ನಮ್ಮ ಥರ. ಓಕೆ, ಎಲ್ಲ ಅರ್ಥ ಆಗುತ್ತೆ ಆ್ಯಂಡ್ ಎಲ್ಲನೂ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಂಕಲ್ ಅನ್ನೋದು, ಬೇರೆ ಬೇರೆ ಭಾಷೆಗಳಲ್ಲಿ ಹೇಳೋದು, ಊಟಕ್ಕೆ ಕರೆಯೋದು, ಆಮೇಲೆ ಊಟ ಮಾಡೋಕ್ಕೆ ಬಾ ಅನ್ನೋದು. ಆ್ಯಂಡ್ ಅವನಿಗೇನೋ ಹೊಟ್ಟೆ ಹಸಿವಾದರೆ ನನಗೆ ಅನ್ನ ತಿನ್ನಿಸು ಬಾ ಅನ್ನೋದು, ಈ ಥರದ್ದೆಲ್ಲ ಮಾತಾಡ್ತಾನೆ. ಸೊ ಓಕೆ, ಅವನಿರೋ ಏಜ್ಗೆ ಅವನಷ್ಟು ಮಾತಾಡ್ತಾ ಇದ್ದಾನಲ್ಲ, ಅದೇ ಖುಷಿ. ಆ್ಯಂಡ್ ಅವನ್ನ ಸ್ಕೂಲ್ಗೆಲ್ಲ ಹಾಕಿದ್ದೀರಾ ಅಂತ ಕೇಳಿದ್ರಿ. ಸ್ಕೂಲ್ಗೆಲ್ಲ ಇನ್ನೂ ಏನೂ ಹಾಕಿಲ್ಲ. ಅವನ್ನ ಅಂಗನವಾಡಿಗೆ ಹಾಕಬೇಕು. ನಾನು ಕೇಳಿದೆ ಅವ್ರನ್ನ, ಆದರೆ ಅವ್ರು ಹೇಳಿದ್ರು 3 ವರ್ಷ ಕಂಪ್ಲೀಟ್ ಆದಮೇಲೆ ಅಂಗನವಾಡಿಗೆ ಹಾಕೋತೀವಿ ಅಂತ. ವ್ಲಾಗ್ಗಳಲ್ಲಿ ನನ್ನ ಹಸ್ಬೆಂಡೇ ಕಾಣಿಸಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಕೂಡ ಅವ್ರ ವರ್ಕಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ಫಾರ್ಮ್ನ ನೋಡ್ಕೊಳ್ಳೋದು, ಹಸುಗಳನ್ನ ನೋಡ್ಕೊಳ್ಳೋದು, ಆ್ಯಂಡ್ ಅಲ್ಲಿ ರಾಗಿ ಅದು ಇದು ಅಂತ ಅವರು ಕೂಡ ಬ್ಯುಸಿ ಆಗಿರ್ತಾರೆ. ಅವರು ನಾಷ್ಟಕ್ಕೆ ಬಂದರೆ ಊಟಕ್ಕೆ ಬರ್ತಾರೆ, ಇಲ್ಲ ನೈಟ್ ಊಟಕ್ಕೆ ಬರ್ತಾರೆ. ಈ ಥರ ಆಗಿಬಿಟ್ಟಿದೆ. ಅವ್ರದ್ದು ಕೂಡ ಕೆಲಸ ನಡೀತಾ ಇದೆ. ಹಾಗಾಗಿ ಅಷ್ಟೇ. ಆ್ಯಂಡ್ ಅವಾಗವಾಗ ಮನೆಗೆ ಬಂದರೆ ಆ್ಯಂಡ್ ಅಪ್ಪ ಅಮ್ಮಗೊಂದು ಹಿಂದೆಗಡೆ ನೋಡ್ತಾ ಇರ್ಬೋದು, ಡ್ಯಾನ್ಸು ಮಾತು ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆ ನನ್ನ ಕೆಲಸನೂ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಅಪ್ಪು ನೋಡ್ದೆ ಕ್ಯಾಮ್ರಾ ಇಟ್ಟಿರೋದು. ಆ್ಯಂಡ್ ಆಮೇಲೆ ಹೇಳ್ತಾ ಇದ್ದೇನೆ ಅವ್ರ ಅಪ್ಪಂಗೆ, ಅಲ್ಲಿ ಕ್ಯಾಮ್ರಾ ಐತೆ ನೋಡು ಅಂತ. ಆವಾಗ ಅವರು ನೋಡ್ಬೋದು ಎಷ್ಟು ಕಿತಾಪತಿ ಮಾಡಿಕೊಂಡು ಮಗನ ಜೊತೆ ಇರ್ತಾರೆ ಅಂತ. ಈ ಥರ ಎಲ್ಲ ಮಕ್ಳ ಜೊತೆ ಆಟಾಡೋದು ಮಾಡೋದು ಇದನ್ನೆಲ್ಲ ಅವರು ಕ್ಯಾಮ್ರಾ ಮುಂದೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಪಡಲ್ಲ, ಹಾಕೋದು ವೀಡಿಯೋಸ್ನೆಲ್ಲ. ಯಾಕಂದರೆ ಅವ್ರಿಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಕೂಡ ಇಲ್ಲ. ಹಾಗಾಗಿ ನಾನು ಕೂಡ ಅವ್ರಿಗೆ ಬೇಜಾರು ಮಾಡೋದಕ್ಕೆ ಇಷ್ಟಪಡೋಲ್ಲ. ಆ್ಯಂಡ್ ನಾನು ಅಡುಗೆ ಮಾಡ್ಬೇಕಾದ್ರೆ ಅವ್ರು ಈ ಥರ ಕಿತಾಪತಿ ಮಾಡ್ತಾಯಿದ್ದೆ, ಅದು ರೆಕಾರ್ಡ್ ಆಗಿದೆ. ಹಾಗಾಗಿ ಹಾಗೆ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಮಧ್ಯಾಹ್ನ ಕೂಡ ಆಲ್ಮೋಸ್ಟ್ ಎಲ್ಲ ಅಡುಗೆ ಹಾಕಿ ಆ್ಯಂಡ್ ಅಪ್ಪಗೂ ಕೂಡ ಹಾಕ್ಕೊಟ್ಟೆ. ಅವನು ಕೂಡ ತಿಂತಾ ಇದ್ದಾನೆ. ನಾನು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲಿಂದ ನೋಡಿ ರೋದನೆ ಅಂದರೆ ಕರೆಂಟ್ ಟಪ್ ಅಂತೂ ಹೊರಟೋಯ್ತು. ಒಂದು ಅರ್ಧ ಗಂಟೆ ಇತ್ತು ಅಷ್ಟೇ ಮಧ್ಯಾಹ್ನ, ಒಂದು 3ರಿಂದ 4 ಗಂಟೆ ತನಕ. ಅದಾದಮೇಲೆ ಕರೆಂಟ್ ಕೂಡ ಇರಲಿಲ್ಲ. ನನಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನೇ ಒಂದು ಬ್ಲಾಗ್ನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಯಾಕಂದರೆ ಕರೆಂಟೇ ಇರಲಿಲ್ಲ ಫುಲ್ಲು. ಇವಾಗ ಬಂದಿದೆ ಕರೆಂಟು, ಬೆಳಗ್ಗೆಯಿಂದನೂ ಇರಲಿಲ್ಲ. ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂತಲೇ ಮಾಡ್ತಾಯಿದ್ದೆ. ಹಾಗೆ ವಿಡಿಯೋನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆನ್ನೆ. ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದೆ ಕರೆಂಟು. ಗೊತ್ತಲ್ಲ ಇವಾಗ ವೆದರ್ ಹೇಗಿದೆ ಅಂತ, ಫುಲ್ಲು ಮಳೆನೇ. ನಮ್ಮೂರಲ್ಲಂತೂ ಬಿಟ್ಟೇ ಇಲ್ಲ. ಒಳ್ಳೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಮಂಗಳೂರು ಉಡುಪಿ ಈ ಕಡೆ ಎಲ್ಲ ಇರುತ್ತಲ್ಲ, ಸೇಮ್ ಅದೇ ಥರ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ವೆದರು ಅಂದರೆ ಅಷ್ಟು ಸಖತ್ತಾಗಿದೆ. ಆ್ಯಂಡ್ ನನ್ನ ಮನೆ ಮುಂದೆ ಅಂತೂ ನೋಡೋದಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟಿದೆ. ನೀರು ಬಿದ್ದು ಆ್ಯಂಡ್ ಮಣ್ಣೆಲ್ಲ ಒರೆಸಿದ್ವಲ್ಲ ಸ್ಟ್ಯಾಂಡೆಲ್ಲ, ಅದೂ ಎಲ್ಲ ಇದಾಗ್ಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ. ಹಾಗೆ ಕೆಲಸದವ್ರು ಇನ್ನೂ ಬಂದಿಲ್ಲ ಅದು ಕೆಲಸ ಮಾಡೋದಕ್ಕೆಲ್ಲ ಬೇರೆ ಅಲ್ವಾ, ಹಾಗಾಗಿ ಅವರು ಬಂದಿಲ್ಲ ಮಾಡ್ಸೋಕ್ಕೆ. ಸೊ 2 ಡೇಸಿಂದ ಅದು ಬೇರೆ ಸ್ಟಾಪ್ ಆಗಿಬಿಟ್ಟಿದೆ. ನಂಗೆ ಅದೇ ಬೇಜಾರು, ಈ ಮಳೆ ಬರ್ತಾ ಇರೋದಕ್ಕೂ ಇನ್ನೊಂದು 2 ದಿವಸ ಬಿಟ್ಟು ಬಂದಿದ್ರೆ ಚೆನ್ನಾಗಿರೋದು, ಆ ಕೆಲಸ ಆದರೂ ಆಗಿರೋದು ಅಂತ ಅನಿಸ್ತಾಯಿತ್ತು.
ಹಾಗಾಗಿ ಅದೇ ಬೇಜಾರು ನನಗೆ. ಆ್ಯಂಡ್ ಬೆಳಗ್ಗೆಯಿಂದ ಮನೇಲಿ ಇವಾಗ ಈ ವೆದರ್ಗೂ ಅದಕ್ಕೂ ಏನು ಕೆಲಸ ಮಾಡೋಕ್ಕೂ ಮೂಡ್ ಬರೋಲ್ಲ. ಫುಲ್ಲು ಒಂಥರ ಬೆಚ್ಚಗಿರೋಣ ರಕ್ಸುತ್ಕೊಡು ಅಂತಲೇ ಅನ್ನಿಸ್ತಾ ಇರುತ್ತೆ. ಹಂಗಾಗ್ಬಿಟ್ಟಿದೆ. ನಿಮಗೂ ಅದೇ ಥರ ಅನಿಸಿದೆಯಾ ಈ ವೆದರ್ಗೆ? ಎಲ್ಲರಿಗೂ ಆಲ್ಮೋಸ್ಟ್ ಅನಿಸಿರುತ್ತೆ ಈ ವೆದರು ಇವಾಗ ಹಂಗಿರೋದಕ್ಕೂ ಕೂಡ. ನೋಡೋಣ, ಇವತ್ತು ಆದಷ್ಟು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಹಾಗೆ ನಾನು ಸ್ಟಿಚ್ ಮಾಡೋದಲ್ಲ ಆ ಬ್ಲೌಸು ಕೂಡ ತೋರಿಸ್ತೀನಿ. ಹಾಗೆ ಕ್ರೋಶ್ ಹಾಕೋದಿತ್ತು ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಸಣ್ಣ ಪುಟ್ಟ ವಿಷಯಗಳನ್ನ ಹಂಚ್ಕೊಳ್ತಾ ನನ್ನ ಲೈಫಲ್ಲಿ ಹೇಗೆ ನಡೀತಾ ಇದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ಬೋದು ನಾನು ಅಪ್ಪು ಅಲ್ಲಿ ಕೂತ್ಕೊಂಡು ಗ್ಲಾಸ್ ಬಾಟಲ್ಸ್ಗಳನ್ನ ಇಟ್ಟಿದ್ದೀನಿ. ಅದನ್ನೆಲ್ಲ ಎತ್ಕೊಂಡು ಸಂಶೋಧನೆ ಮಾಡ್ತಾಯಿದ್ದಾನೆ. ಏನಿದೆ ಇದರೊಳಗೆ ಅಮ್ಮ, ಏನಿದೆ ಇದರೊಳಗೆ ಅಂತ ಕೇಳ್ತಾ ಇದ್ದಾನೆ. ಸೊ ಇವತ್ತು ಒಂದೇ ಸತಿ ಅನ್ನ ಸಾರು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ. ಅದೇ ಸ್ವಲ್ಪ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಮಾಡ್ತೀನಿ. ನನಗೆ ಮುದ್ದೆ ಜೊತೆಗೆ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮುದ್ದೆ ಇಟ್ಟಿದ್ದೀನಿ. ಹೀಗೆ ಬೇಗನೆ ಅಡುಗೆ ಕೂಡ ಮಾಡ್ಕೊಳ್ತಾ ಇರ್ತೀನಿ. ಏನಂದರೆ ಕೆಲಸತಿ ನಾವು ಮಾಡೋ ಕೆಲಸಗಳು ಹೆಂಗಿರುತ್ತೆ ಅಂದರೆ ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಹಾಗೆ ಕೇಳ್ತಾಯಿದ್ರು ಆರ್ಡರ್ಸ್ಗಳು ಬರ್ತಾ ಇದೆಯಾ ಅಂತೆಲ್ಲ. ಆ್ಯಂಡ್ ಬರ್ತಾ ಇದೆ, ಅದನ್ನು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಭೀಮಿ ಅಲ್ಲ, ಅದು ಕಾಳು. ಅಡುಗೆ ಮಾಡೋದು ಹಾಂ ಅಡುಗೆ ಅನ್ನ ತುತ್ತ ಮಾಡೋದು. ಸುಮ್ಮನಿರು ಅಪ್ಪು, ಅದೆಲ್ಲ ಮಾಡಬಾರ್ದು, ಎಳಿಬಾರ್ದಲ್ಲ. ಅದು ಜೀರಿಗೆ. ನೀನು ಹೇಳು ಜೀರಿಗೆ. ನಾಲ್ಗೆನೇ ಒಳ್ಳಲ್ಲ. ಅನ್ನ ರೆಡಿ ಆಗ್ತಾಯಿದೆ. ಅನ್ನ ಯಾವಾಗಲೂ ನೆನ್ಮಂಗ್ಲ ಹೋಗ್ಬೇಕು ನೀನು. ನೆನ್ಮಂಗ್ಲ ಯಾವಾಗಲೂ ಹೋಗು. ಕಿಟಕಿ ಅದು. ಇವತ್ತು ಅವನೇ ಬೆಳಗ್ಗೆ ಎದ್ದು ಬಾಕ್ಸಲ್ಲಿರೋದು ತಗೊಂಡು ಹಚ್ಕೊಂಡಿರೋದಲ್ವಾ? ಹಾಂ, ಅವನು ಎತ್ಕೊಂಡು ಹಚ್ಕೊಂಡಿರೋದು. ಕೊಡಲ್ಲ. ನಮಸ್ಕಾರ ಮಾಡು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಅಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಳಲ್ಲ ಮತ್ತೆ ಇನ್ನೇನು ಮಾಡ್ತೀಯಾ? ಜೊತೆ ಈ ಥರ ಮಾತಾಡ್ತಾ ಅವ್ನಿಗೂ ಕೂಡ ಊಟ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಮಲಗಿಸ್ದೆ. ಅವ್ನ ಮಲಗಿಸಿದ ಮೇಲೆ ನನಗೆ ಇನ್ನು ಮಿಕ್ಕಿದ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಇನ್ನೂ ಕ್ರೋಶ ಹಾಕೋದು ನಿಮಗೆ ಗೊತ್ತಲ್ವಾ, ಅದು ಸ್ಯಾರಿ ಕಂಪ್ಲೀಟ್ ಮಾಡಿ ಕೊಟ್ಬಿಡೋಣ ಅಂತೇಳಿ ಅದನ್ನು ಡೈಲಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿ ಕೊಡ್ತಾಯಿದ್ದೀನಿ. ಆ್ಯಂಡ್ ಒಂದೇ ಸಮನೂ ಕೂತ್ಕೊಂಡು ಹಾಕೋದಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಸಡನ್ನಾಗಿ ಅಪ್ಪು ಎದ್ಬಿಡ್ತಾನೆ. ಅದು ಬೇರೆ ತುಂಬ ಸೀರೆಗಳು ನೋಡ್ಬೋದು, ತುಂಬ ಕಾಸ್ಟ್ಲಿ ಇರುತ್ತೆ. ನಾವು ಅದನ್ನು ಹಾಳು ಮಾಡೋದಕ್ಕೂ ಆಗಲ್ಲ. ಹಾಳು ಮಾಡಿದ್ರೆ ಆಮೇಲೆ ಎಕ್ಸ್ಟ್ರಾ ನಾವೇ ಪೇ ಮಾಡಿಬಿಡಬೇಕಾಗುತ್ತೆ. ಹಾಗಾಗಿ ಅಪ್ಪು ಅಂದರೆ ಅವ್ನು ಹಂಗೆ ಮಾಡಲ್ಲ, ಹೋಗ್ತಾನೆ ಮಣ್ಣಲ್ಲೆಲ್ಲ ಆಟಾಡ್ತಾನೆ, ಬಂದು ಕೈಗೆ ಏನಾದರೂ ಇಟ್ಬಿಟ್ರೆ ಹಾಳಾಗಿಬಿಡುತ್ತೆ. ಹಾಗಾಗಿ ನನಗೆ ಅದ್ರ ಭಯದಿಂದ ನಾನು ಅವ್ನು ಮಲ್ಕೊಂಡಾಗ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಅವ್ರಿಗೆ ಇನ್ನೂ ತುಂಬ ಲೇಟಾಗೆ ಕೇಳಿದ್ದಾರೆ, ಇನ್ನೂ ಟೈಮ್ ಇದೆ, ನೀವು ಆರಾಮಾಗಿ ಹಾಕಿ ಕೊಡಿ ಅಂತ. ಹಾಗಾಗಿ ನಾನು ಕೂಡ ಅಷ್ಟೇ ನಿಧಾನಕ್ಕೆ ಒಂದೊಂದೇ ಲೈನ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. 2 ಸೀರೆ ಅದಲ್ವ, ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಕೊಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ತುಂಬ ಕೇರ್ಫುಲ್ಲಾಗೂ ಕೂಡ ನಾವು ಹಾಕಬೇಕು. ಫ್ರೀಯಾಗಿದ್ದಾಗ ಅದನ್ನು ನೋಡಿಕೊಂಡು ಹಾಕಬೇಕು. ಕೆಲವು ಕಡೆ ಅಂತೂ ತುಂಬ ವರ್ಸ್ಟಾಗಿ ಆ ಕ್ರೋಶಗಳನ್ನ ಹಾಕಿರ್ತಾರೆ, ಆದರೆ ಅದಕ್ಕೆ 1000-2000 ರೂಪಾಯಿನ ಕೊಟ್ಟಿರ್ತಾರೆ. ನಾವು ನೀಟಾಗಿ ಹಾಕಿ ಕೊಡ್ತೀವಿ ಅಂದಾಗ ಬರೀ 600 ರೂಪಾಯಿ 700 ರೂಪಾಯಿ ಕೊಡ್ತಾರೆ. ಅದು ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ನಾನು ಸುಮಾರು ಜನ ನೋಡಿದ್ದೀನಿ, ಸ್ಯಾರೀಸ್ಗಳಿಗೆ ಕುಚ್ಚನ್ನ ಹಾಕಿರ್ತಾರೆ, ಎಲ್ಲ ದಾರ ಹಂಗೆ ಲೂಸಾಗಿರುತ್ತೆ. ಅಂಥದಕ್ಕೆಲ್ಲ 1500 ರೂಪಾಯಿ ಕೊಟ್ಟಿರ್ತಾರೆ. ನಾನು ಹೇಳ್ತಾ ಇದ್ದೆ, ನಾನು ಬರೀ 600 ರೂಪಾಯಿಗೆ ಈ ಥರ ಹಾಕ್ಕೊಡ್ತೀನಿ, ನಮಗೆ ಈ ಥರ ವ್ಯಾಲ್ಯೂ ಇರೋಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಆದರೆ ಹ್ಞೂ ಅಕ್ಕ, ತುಂಬ ಕಾಸ್ಟ್ಲಿ, ಹೆಂಗೆ ಹಾಕಿದ್ದಾರೆ ನೋಡಿ, 1500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅವರು ಹಂಗೆ ಹೇಳ್ತಾರೆ. ಆವಾಗ ನಮಗೂ ಕೂಡ ಅನಿಸುತ್ತೆ, ನೋಡು ನಾವೆಷ್ಟು ನೀಟಾಗಿ ಮಾಡಿಕೊಟ್ರು ಕೆಲವು ಸತಿ ವ್ಯಾಲ್ಯೂ ಇರೋಲ್ಲ ಅಂತ ಹೇಳ್ಬಿಟ್ಟು. ಸೊ ಏನೂ ಮಾಡೋದಕ್ಕಾಗಲ್ಲ, ಏನಾಗುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಷ್ಟಾಗುತ್ತೋ ಅಷ್ಟು ನಮ್ಮ ಪ್ರಯತ್ನ. ಆದರೆ ನಾವು ಯಾವತ್ತೂ ಅವ್ರು ಹಂಗೆ ಮಾಡ್ತಾರಲ್ಲ ಅಂತ ನಾವು ಕೂಡ ಆ ಥರ ಲೂಸಾಗಿ ಮಾಡಿಕೊಡೋದು, ಚೆನ್ನಾಗಿಲ್ದಿರೋ ಥರ ಹಾಕ್ಕೊಡೋದು, ಈ ಥರದ್ದೆಲ್ಲ ಮಾಡಲ್ಲ. ಯಾಕಂದರೆ ಸಿಕ್ಕಿದಾಗ ಅದರಲ್ಲಿ 1 ಆರ್ಡ್ರೇ ಇರ್ಬೋದು, 2 ಆರ್ಡ್ರೇ ಇರ್ಬೋದು, ಸಿಕ್ಕಿದಾಗ ಅವ್ರಿಗೆ ನೀಟಾಗಿ ಹಾಕ್ಕೊಟ್ರೆ ಇನ್ನೊಂದು ಸತಿ ಅವ್ರು ನಮ್ಮ ಹತ್ರ ಹುಡಿಕೊಂಡು ಬರ್ತಾರೆ. ನೀವು ಚೆನ್ನಾಗಿ ಹಾಕಿದ್ರಿ ಆ್ಯಂಡ್ ಅಮೌಂಟ್ ಕೂಡ ಕಮ್ಮಿ ತೊಗೊಂಡಿದ್ರಿ, ಹಾಕ್ಕೊಡಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅಷ್ಟೇ.
ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.